ಹಲೋ, ನಾವು ಇವತ್ತು ಈ ಐಟಮ್ಸ್ ಎಲ್ಲ ಇಟ್ಕೊಂಡಿರೋದು ಬೆಳ್ಳುಳ್ಳಿ ಫ್ರೈ ಮಾಡೋಕ್ಕೆ. ಸೊ ಅವರೆಕಾಯಿ ಸೀಸನ್ನು ಆ ಥರ ಎಲ್ಲ ಇದ್ದಾಗ ಜಾಸ್ತಿ ಗ್ಯಾಸ್ ಆಗುತ್ತೆ ಅವರೆಕಾಯಿ ಐಟಮ್ಸ್ ತಿಂದು ತಿಂದು. ಅದಕ್ಕೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋ ಥರ ಲಾಸ್ಟಲ್ಲಿ ಒಂದೆರಡು ತುತ್ತು ತಿನ್ನೋ ಥರ ಬೆಳ್ಳುಳ್ಳಿ ಫ್ರೈ ಮಾಡ್ತಾಯಿದ್ದೀವಿ. ಹೇಗೆ ಅಂತ ನೋಡೋಣ. ಈ ಥರದ್ದು ನಾವು ಜಾಸ್ತಿ ಕಾಳು ಸಾರು ಕೂಡ ತಿಂದಾಗ, ನಾರ್ಮಲ್ ಬೇರೆ ಯಾವ ಕಾಳು ಸಾರು ತಿಂದಾಗೂ ನಮಗೆ ಗ್ಯಾಸ್ ಫೀಲಿಂಗ್ ಅಂತ ಅನಿಸಿದೆ ಈ ಥರ ಮಾಡ್ಕೊಂಡು ತಿನ್ಬೋದು. ರೆಡಿ. ಸೊ ಒಂದು ಪ್ಯಾನಲ್ಲಿ ಎಣ್ಣೆ ತೊಗೊಂಡಿದ್ದೀವಿ, ಸ್ವಲ್ಪ ತುಪ್ಪ ತೊಗೊಂಡಿದ್ದೀವಿ. ಸೊ ಈಗ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಒಂದೊಂದೇ ಐಟಮ್ ಹಾಕೋಣ. ಸೊ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಬಿಡಿಸ್ಬಿಟ್ಟು. ತುಂಬ ದಪ್ಪ ಇದ್ದರೆ ಈ ಥರ ಸೀಳ್ಕೊಬೋದು ಲಾಂಜಿಟ್ಯೂಡ್ನಲ್ಲಿ. ಮತ್ತು ಇದು ಕಾಳು ಮೆಣಸು ಕುಟ್ಟಿರೋದು, ಇದು ಓಂ ಕಾಳು, ಇದು ಜೀರಿಗೆ, ಹಿಂಗು, ಉಪ್ಪು, ತುಪ್ಪ. ಸೊ ಫಸ್ಟು ಕಾಳು ಮೆಣಸು ಹಾಕೋಣ. ಇದೇ ಆರ್ಡ್ರಲ್ಲಿ ಹಾಕೋದು, ಸೊ ದಟ್ ಫ್ರೈಯಿಂಗ್ ಟೈಮ್ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಫ್ರೈ ಮಾಡೋದು. ನೆಕ್ಸ್ಟು ಜೀರಿಗೆ. ಇಮಿಡಿಯೇಟು 1 ಮಿನಿಟ್ ಸುಮ್ಮನೆ ಹಿಂಗೆ ಕೈ ಆಡಿಸ್ಬಿಟ್ಟು ಇಮಿಡಿಯೇಟ್ ಜೀರಿಗೆ. ಓಕೆ, ಸೊ ಈಗ ಜೀರಿಗೆ ಚಿಟಪಟ ಅಂದಾಗ ಅನ್ನಲಿ ಫಸ್ಟ್ ಅದು. ಓಕೆ, ಈಗ ಅಂತ ಇದೆ ಸ್ವಲ್ಪ ಸ್ವಲ್ಪ. ಈಗ ಓಂ ಕಾಳು, ನೆಕ್ಸ್ಟು ಬೆಳ್ಳುಳ್ಳಿ, ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಬ್ರೌನ್ ಆಗೋ ತನಕ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಇರಂಗೆ ಎಣ್ಣೆ ಸಿಗೋ ಥರನೇ ಹಾಕ್ಕೋಬೇಕು, ಯಾಕಂದರೆ ಕಲ್ಸ್ಕೊಳ್ಳೋಕೆ ಅನ್ನಕ್ಕೆ ಬೇಕಾಗುತ್ತೆ. ಬಟ್ ಎಣ್ಣೆ ಎಲ್ಲ ಆವಿ ಆಗುತ್ತೆ ಫ್ರೈ ಮಾಡುವಾಗ, ಪರವಾಗಿಲ್ವಾ? ಸೊ ಪರವಾಗಿಲ್ಲ, ಅನ್ನಕ್ಕೆ ತುಪ್ಪ ಕಲಿಸ್ಕೋಬೋದು. ಸೊ ಬೇಸಿಕ್ಲಿ ಫ್ರೈಯಿಂಗಿಗೆ ಅಷ್ಟಿದ್ರೂ ಸಾಕು. ಸೊ ಈಗ ಇದು ರೆಡಿ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಇದನ್ನು ಹೇಗೆ ತಿನ್ನೋದು? ಸೊ ಸ್ವಲ್ಪ ಅನ್ನ ತಗೊಂಡು 1-2 ತುತ್ತಿಗೆ ಅಷ್ಟೇ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟು ಬೇಕಾ? ಓಕೆ, ರುಚಿಗೆ ತಕ್ಕಷ್ಟು ತುಪ್ಪ. ಸೊ ಇದು ಆ್ಯಂಟಿ ಗ್ಯಾಸ್ ಥೆರಪಿ. ಒಗ್ಗರಣೆ ಅದ್ರ ಮೇಲೆ ಹಾಕ್ಕೊಳ್ಳೋದು, ಆಮೇಲೆ ಮಿಕ್ಸ್ ಮಿಕ್ಸ್ ಮಿಕ್ಸ್. ಸೊ ರೆಡಿ. ಬೆಳ್ಳುಳ್ಳಿ ಫ್ರೈ ಆ್ಯಂಡ್ ರೈಸ್ ಜೊತೆ ಇದನ್ನು ತಿಂದರೆ ಆ್ಯಂಟಿ ಗ್ಯಾಸ್.